ನಮಸ್ಕಾರ. ಈ ಲಿಂಗ ಸ್ಪರ್ಶ ಮಾಡಿದರೆ ಸಾಕು, ಸಾಲ ಪಟ್ ಅಂತ ತೀರೋಗುತ್ತೆ. ತುಂಬ ಪವರ್ಫುಲ್ಲು ಲಿಂಗ ಇದು. ಈ ಲಿಂಗನ ನೀವು ಸ್ಪರ್ಶ ಮಾಡಿದರೆ ಸಾಕ್ರಿ, ಸಾಲ ಪಟ್ ಅಂತ ತೀರೋಗುತ್ತೆ. ಯಾವುದು ಗೊತ್ತಾ ಅದು ಲಿಂಗು? ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಈಗ ಯಾವುದು ಲಿಂಗ ಹೇಳ್ತೀನಿ. ಈ ಸಾಲುಗಳು ತೀರಬೇಕಪ್ಪ ಅಂತಂದರೆ ಮೊದಲು ನಮ್ಮ ಆದಾಯದ ಮೂಲ ಹೆಚ್ಚು ಮಾಡ್ಕೊಬೇಕು. ಉದ್ಯೋಗದಿಂದ ಬರುವ ಆದಾಯದ ಮೂಲ ಹೆಚ್ಚು ಮಾಡ್ಕೊಬೇಕು. ವ್ಯಾಪಾರದಿಂದ ಬರುವ ಆದಾಯದ ಮೂಲ ಹೆಚ್ಚು ಮಾಡ್ಕೊಬೇಕು. ಕೃಷಿ ವ್ಯವಸಾಯದಿಂದ ಬರುವ ಆದಾಯದ ಮೂಲ ಹೆಚ್ಚು ಮಾಡ್ಕೊಬೇಕು. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಕಾಯಕವೇ ಕೈಲಾಸ, ದುಡಿಮೆಯೇ ದೇವ್ರು ಅಂತ ನಂಬಿ ಬದುಕಬೇಕು. ಮತ್ತಿನ್ನು ಜಾತಕದಲ್ಲಿ ಅದಿರುತ್ತೆ ಬಿಡಿ. ನಿಮ್ಮದೊಂದು ರಾಶಿ ನಕ್ಷತ್ರ ಆಗಿರುತ್ತೆ, ಒಂದು ಲಗ್ನದಲ್ಲಿ ಹುಟ್ಟಿರ್ತೀರ, ಒಂದು ಪಾದ ಇರುತ್ತೆ, ಗ್ರಹಗಳ ಸ್ಥಿತಿ ಗತಿಗಳು ಹಂಗಿರುತ್ತವೆ. ದುಸ್ಥಾನಗಳು ಮನೆಯಲ್ಲಿ ಕೂತ್ಕೊಂಡಾಗ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಜೊತೆಗೆ ಈ 4ನೇ ಮನೆ, ಈ ಒಂದು 5ನೇ ಮನೆ, ಇವೆಲ್ಲ ಪ್ಲೇಸ್ಮೆಂಟುಗಳಲ್ಲಿ ಕೂತ್ಕೊಂಡು ಗ್ರಹಗಳು ಇಷ್ಟಿಷ್ಟು ಡಿಗ್ರಿ ವೈಸ್ ಅಂತಿರುತ್ತೆ. ಅದರದ್ದು ದಶಾಭುಕ್ತಿಗಳು ನಡೆದಾಗ ಇವೆಲ್ಲ ಮನುಷ್ಯನಿಗೆ ಸಾಲ ಬಾಧೆ ಉಂಟಾಗುತ್ತೆ. ಅದರ ಜೊತೆಗೆ ಸ್ವಯಂಕೃತ ಅಪರಾಧ, ಆಸೆ, ದುರಾಸೆ, ಇನ್ನೂ ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕು, ಸ್ವಯಂಕೃತ ಅಪರಾಧ. ಇಲ್ಲ ಮೋಸ ಹೋಗ್ಬಿಟ್ಟಿರ್ತೀರ, ಇಲ್ಲ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಆಗಿಬಿಟ್ಟಿರುತ್ತೆ, ಅವಘಡಗಳಾಗ್ಬಿಟ್ಟಿರುತ್ತೆ, ಅದಕ್ಕೆ ದುಡ್ಡು ಖರ್ಚು ಮಾಡಿರ್ತೀರ. ಇನ್ನೊಂದು ಸ್ವಯಂಕೃತ ಅಪರಾಧ, ಇಲ್ಲ ವ್ಯಸನಗಳಿಗೆ, ದುಶ್ಚಟಗಳಿಗೆ, ಜೂಜು, ಇಸ್ಪೀಟು, ಈ ಶೇರ್ ಮಾರ್ಕೆಟು, ಶಾರ್ಟ್ಕಟ್ ರೂಟಲ್ಲಿ ಶ್ರೀಮಂತರಾಗೋಣ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟಿರ್ತೀರ. ಲಾಟ್ರಿಗಳಿಂದ ಹೋಗೋದು, ಇಸ್ಪೀಟು, ಜೂಜು, ವ್ಯಸನಗಳು, ಶೇರ್ ಮಾರ್ಕೆಟು, ಶಾರ್ಟ್ಕಟ್ ರೂಟಲ್ಲಿ ಒಟ್ಟು ಮಾಡೋಣ, ಆ ಬಿಸ್ನೆಸ್ ಮಾಡೋಣ, ಈ ಬಿಸ್ನೆಸ್ ಮಾಡೋಣ, ಅದೂ ಮಾಡೋಣ, ಇದೂ ಮಾಡೋಣ, ಅದ್ರಾಗೂ ಲಾಭ ತೆಗೆಯೋಣ, ಇದ್ರಾಗೂ ಲಾಭ ತಗೋಣ, ಅದರಲ್ಲೂ ಬರಲಿ, ಇದರಲ್ಲೂ ಬರಲಿ ಅಂತ ಏನೋ ಮಾಡಿಬಿಟ್ಟಿರ್ತೀರ. ಆಗ್ಬಿಟ್ಟಿರ್ತವೆ ಸಾಲ. ಹಂಗಾಗಿ ಆ ಜಾತಕದಲ್ಲಿ ಹಂಗಿರ್ತವೆ. ಆ ಗ್ರಹಗತಿಗಳು ಯಾರನ್ನೂ ಬಿಡಲ್ಲ. ಅದಕ್ಕೆ ಹೇಳ್ತಿರ್ತೀವಿ, ಕರ್ಮ, ವಿಧಿ, ಹಣೆ ಬರಹ ಯಾರನ್ನೂ ಬಿಡಲ್ಲ, ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳ್ತಾರೆ ನೋಡಿ ಹಿರಿಯರು. ಈಗ ವಿಚಾರಕ್ಕೆ ಬರ್ತೀನಿ. ಯಾವುದದು ಲಿಂಗ? ಈ ಲಿಂಗನ ನೀವು ಸ್ಪರ್ಶ ಮಾಡಿದರೆ ಸಾಕ್ರಿ, ಸಾಲ ಪಟ್ ಅಂತ ತೀರೋಗುತ್ತೆ. ಖಂಡಿತವಾಗ್ಲೂ ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಈ ಒಂದು ಲಿಂಗು ಇದೆಯಲ್ಲ, ತುಂಬ ಪವರ್ಫುಲ್ಲು ಲಿಂಗ ಇದು. ಶಕ್ತಿಪೀಠ ಅಂತ ಕರಿತೀವಿ, ಜ್ಯೋತಿರ್ಲಿಂಗ ಅಂತ ಹೇಳ್ತೀವಿ. ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ದೊಡ್ಡ ಶಕ್ತಿಪೀಠ. ಯಾವುದು ಗೊತ್ತಾ ಇದು? ಶ್ರೀಶೈಲ ಮಲ್ಲಿಕಾರ್ಜುನ. ನೋಡಿ, ಶ್ರೀಶೈಲ ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನ. ನೋಡಿ, ಮಲ್ಲಿಕಾರ್ಜುನ, ಮಲ್ಲಿಕಾ ಅಂತಂದರೆ ಪಾರ್ವತೀ ದೇವಿ, ಅರ್ಜುನ ಅಂತಂದರೆ ಶಿವ. ಅದಕ್ಕೋಸ್ಕರ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಇಲ್ಲಿ ಈ ಒಂದು ಕ್ಷೇತ್ರಕ್ಕೆ ಹೋದಾಗ ನೀವು ಇಲ್ಲಿ ಗರ್ಭಗುಡಿಯಲ್ಲಿರುವ ಈ ಲಿಂಗನ ಸ್ಪರ್ಶ ಮಾಡಿದರೆ ಸಾಕು, ಸ್ಪರ್ಶ ಮಾಡಿದರೆ ಸಾಕು. ಯಾವ ದಿನ? ಹುಣ್ಣಿಮೆ ಸೋಮವಾರಗಳು ಬಂದಾಗ, ಅಥವಾ ಅಮಾವಾಸ್ಯೆ ಸೋಮವಾರಗಳು ಬಂದಾಗ. ಇದ್ರ ಜೊತೆಗೆ ಆರಿದ್ರ ನಕ್ಷತ್ರ ಇರಬೇಕು, ಶಿವನ ನಕ್ಷತ್ರ, ಕುಬೇರನ ನಕ್ಷತ್ರ. ಆರಿದ್ರ ನಕ್ಷತ್ರ ಶಿವ ಹುಟ್ಟಿರೋದು ಮತ್ತು ಕುಬೇರ ಹುಟ್ಟಿರೋದು. ಸೋಮವಾರ ಅಮಾವಾಸ್ಯೆ ಇರಬೇಕು, ಆರಿದ್ರ ನಕ್ಷತ್ರ ಬಂದಿರಬೇಕು, ಅಥವಾ ಸೋಮವಾರ ಹುಣ್ಣಿಮೆ ಇರಬೇಕು, ಆರಿದ್ರ ನಕ್ಷತ್ರ ಬಂದಿರಬೇಕು. ಇಂಥ ಟೈಮಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ, ಆಂಧ್ರ ಪ್ರದೇಶದ ಹೆಚ್ಚು ಕಮ್ಮಿ ಕರ್ನೂಲ್ ಹತ್ರ ಬರುತ್ತೆ ಶ್ರೀಶೈಲ ಮಲ್ಲಿಕಾರ್ಜುನ. ಇಲ್ಲಿ ಲಿಂಗನ, ಗರ್ಭಗುಡಿಯಲ್ಲಿರುವ ಲಿಂಗನ ನೀವು ಸ್ಪರ್ಶ ಮಾಡಿದರೆ ಸಾಕು. ಸ್ಪರ್ಶ ಮಾಡಿ
ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ. ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಬೇಡ್ಕೊಳ್ಳಿ. ಸಾಲ ತೀರೋದಕ್ಕೆ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಸಾಲ ಅಂತೂ ಭಗವಂತ ಖಂಡಿತವಾಗ್ಲೂ ತೀರಿಸ್ತೇನೆ ನಿಮಗೆ. ಒಂದು ದಾರಿ ಅಂತೂ ಸಿಕ್ಕೇ ಸಿಗುತ್ತೆ. ಈಗ ಕೈ ಸಾಲ, ಬಡ್ಡಿ ಸಾಲ, ಇಂಟ್ರೆಸ್ಟಿಗೆ ಸಾಲ, ಬ್ಯಾಂಕುಗಳಲ್ಲಿ ಬಂಗಾರಗಳು ಅಡ ಇಟ್ಟು ಸಾಲ, ಅವ್ರ ಹತ್ರ ಇಸ್ಕೊಂಡು ಇವ್ರಿಗೆ ಕೊಡೋದು, ಇವ್ರ ಹತ್ರ ಇಸ್ಕೊಂಡು ಅವ್ರಿಗೆ ಕೊಡೋ ಬದಲು ಆದಾಯದ ಮೂಲ ಹೆಚ್ಚು ಮಾಡ್ಕೊಳ್ಳಿ. ಉದ್ಯೋಗದ ಆದಾಯ ಮೂಲ, ವ್ಯಾಪಾರದ ಆದಾಯದ ಮೂಲ, ಕೃಷಿ ವ್ಯವಸಾಯದ ಆದಾಯದ ಮೂಲ ಹೆಚ್ಚು ಮಾಡ್ಕೊಬೇಕು. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಆಸೆಗಳಿರಲಿ, ದುರಾಸೆಗಳು ಬೇಡ. ಇವೆಲ್ಲ ಮಾಡ್ಕೊಂಡಾಗ ಗ್ರಹಗತಿಗಳು ಜಾತಕದಲ್ಲಿ ಅದ್ರ ಫಲ ಅದು ಕೊಟ್ಟುಬಿಡುತ್ತೆ. ಎಚ್ಚರ ಎಚ್ಚರ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.